ರಾಜ್ಯ ಮಟ್ಟದ ಶಿಕ್ಷಣ ರತ್ನ ಪ್ರಶಸ್ತಿ ಪುರಸ್ಕೃತ ಶ್ರೀ ಅಶೋಕ್ ಬಡಿಗೇರ್ ಶಿಕ್ಷಕರಿಗೆ ಎಂಟಿವಿ ನ್ಯೂಸ್ ಕನ್ನಡ ಬಳಗದಿಂದ ಗೌರವ ಸನ್ಮಾನ. ಆಲಮೇಲ ತಾಲೂಕಿನ ಜಿಎಚ್ಪಿಎಸ್ ಹೊಸ ತಾರಾಪುರ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀ ಅಶೋಕ್ ಬಡಿಗೇರ್ ಇವರಿಗೆ ಕಾವ್ಯಶ್ರೀ ಚಾರಿಟಬಲ್ ಟ್ರಸ್ಟ್ ಕರ್ನಾಟಕ ಮತ್ತು ಯುಗದರ್ಶಿನಿ ಮಹಿಳಾ ಫೌಂಡೇಶನ್ ವಿಜಯಪುರ ಇವರ ಸಂಯುಕ್ತಾಶ್ರಯದಲ್ಲಿ ವಿಜಯಪುರ ಕವಿಕಾವ್ಯ ಸಂಭ್ರಮ 20-12-2025 ಶನಿವಾರ ವಿಜಯಪುರ ಸಂತ ಅಣ್ಣಪ್ಪನವರ ಚರ್ಚಿನಲ್ಲಿ ಶಿಕ್ಷಕರ ಸನ್ಮಾನ. ಸುವರ್ಣ ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಡಾ ಬಿ ಶಿವಣ್ಣನವರು ಮತ್ತು ಮುಖ್ಯ ಅತಿಥಿಗಳಾಗಿ ಡಾ ಸರಸ್ವತಿ ಚಿಮ್ಮಲಗಿ, ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಪಿಬಿ ಅವಜಿ ಅವರ ನೇತೃತ್ವದಲ್ಲಿ ನಡೆದ ಸಮಾರಂಭದ ಸುದ್ದಿಗೋಷ್ಠಿ ಮತ್ತು ವಿಚಾರಗೋಷ್ಠಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿತು. ಈ ಸಮಾರಂಭದಲ್ಲಿ ಜಿಎಚ್ಪಿಎಸ್ ಹೊಸತರಪುರ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀ ಅಶೋಕ್ ಬಡಿಗೇರ ಇವರಿಗೆ ರಾಜ್ಯ ಮಟ್ಟದ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಸದಾ ನಗುನಗುತ್ತಾ ಎಲ್ಲರೊಡನೆ ಒಡಗೂಡಿ ತಮ್ಮ ಸಂಗೀತದಿಂದ ಜನರ ಮನಸ್ಸಲ್ಲಿ ಮನೆ ಮಾಡಿ ಶಿಕ್ಷಕ ವೃತ್ತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿ ವಿದ್ಯಾರ್ಥಿಗಳ ಬದುಕಿನ ವಿದ್ಯಾಜ್ಯೋತಿ ಬೆಳಗಿಸಿದ ಮಹಾನ್ ಸಂಗೀತ ಹಾಗೂ ಶಿಕ್ಷಣ ದಾನಿ ಶ್ರೀ ಅಶೋಕ್ ಬಡಿಗೇರ್ ಗುರುಗಳು. ವಿದ್ಯಾರ್ಥಿಗಳ ಹಾಗೂ ಯುವಕರ ಮಾರ್ಗದರ್ಶಕರು. ಶಿಕ್ಷಣ ಸಂಗೀತ ಯುವಕರಿಗೆ ಸಮಾಜದ ಅಂಕು ಡೊಂಕುಗಳ ಬಗ್ಗೆ ಮಾರ್ಗದರ್ಶನವನ್ನು ನೀಡುತ್ತಾ ಸದಾ ಬೇರೆಯವರ ಒಳಿತನ್ನ ಬಯಸುವ ಹೆಮ್ಮೆಯ ಗುರುಗಳು ಶ್ರೀ ಅಶೋಕ್ ಬಡಿಗೇರ್. ಕರ್ನಾಟಕ ರತ್ನ ಪುರಸ್ಕೃತರಿಗೆ ನಮ್ಮದೊಂದು ಹೆಮ್ಮೆಯ ಸಲ್ಯೂಟ್. ಎಂಟಿವಿ ಬಳಗದ ವತಿಯಿಂದ ನಮ್ಮ ಶಿಕ್ಷಕರಿಗೆ ಗೌರವಿಸಿ ಸನ್ಮಾನಿಸುವುದು ನಮ್ಮ ಪೂರ್ವ ಜನ್ಮದ ಪುಣ್ಯ ಎಂದು ಭಾವಿಸಿರುವ ಬಸವರಾಜ ಪಡಶೆಟ್ಟಿ ಮತ್ತು ರೇವಣಸಿದ್ದಯ್ಯ ಹಿರೇಮಠ ಹಾಗೂ ನಮ್ಮ ಎಂಟಿವಿಯ ವರದಿಗಾರರ ಬಳಗ ಹೆಮ್ಮೆಯಿಂದ ಗುರುಗಳಿಗೆ ನಮ್ಮ 100 ಕೋಟಿ ನಮನಗಳು ಗುರುಗಳೇ. ಎಂಟಿವಿ ನ್ಯೂಸ್ ಕನ್ನಡ. ಈ ನಮ್ಮ ತಾರಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸ ತಾರಾಪುರಕ್ಕೆ ಆಗಮಿಸಿದ ನಮ್ಮ ಪತ್ರಕರ್ತರು, ಯುವ ಮಿತ್ರರು, ಎಂಟಿವಿಯ ಸಂಪಾದಕರಾಗಿರ್ತಕ್ಕಂಥ ಪಡಶೆಟ್ಟಿಯವರು ಹಾಗೂ ರೇವಣಸಿದ್ದಯ್ಯ ಹಿರೇಮಠ ಅವರನ್ನು, ನಮ್ಮ ಎಲ್ಲ ಮುದ್ದು ಮಕ್ಕಳನ್ನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ದಿವಸ ಈ ಒಂದು ಪತ್ರಕರ್ತರು ನಮ್ಮ ಶಾಲೆಗೆ ಆಗಮಿಸಿ ನನಗೆ ಕವಿ ಕಾವ್ಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಯುಗದರ್ಶಿನಿ ಫೌಂಡೇಶನ್ ವಿಜಯಪುರ ವತಿಯಿಂದ ನನ್ನ ಶಿಕ್ಷಣದ ಒಂದು ವಿದ್ಯೆಯನ್ನು, ಶಿಕ್ಷಣದಲ್ಲಿ ಹಾಗೂ ಸಂಗೀತದಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದನ್ನು ಗುರುತಿಸಿ ನನಗೆ ರಾಜ್ಯ ಮಟ್ಟದ ಶಿಕ್ಷಣ ರತ್ನ ಎಂಬ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕಾಗಿ ಅದು ನನಗೆ ಬಹಳ ಸಂತೋಷ ಅನ್ನಿಸ್ತದೆ. ಶಿಕ್ಷಕನಾಗಿರ್ತಕ್ಕಂಥವ ಯಾವಾಗಲೂ ಮಕ್ಕಳ ಶ್ರೇಯೋದ್ಧಿಗಾಗಿ ದುಡಿಬೇಕು, ಮಕ್ಕಳಿಗಾಗಿ ತನ್ನ ಒಂದು ಸೇವೆಯನ್ನು ಮುಡುಪಾಗಿಡ್ಲಿಕ್ಕೆ ನನ್ನ 29 ವರ್ಷದ ಒಂದು ಸೇವೆ ಸಾರ್ಥಕ ಅನ್ನಿಸ್ತದೆ. ಇವತ್ತಿನ ದಿವಸ ಪ್ರಶಸ್ತಿಗಳು ಹೆಂಗಾಗ್ಯಾವಪ್ಪ ಅಂತಂದ್ರೆ, ಪ್ರಶಸ್ತಿಗಾಗಿ ನಾವು ಹುಡುಕಬಾರ್ದು, ಪ್ರಶಸ್ತಿ ಶಿಕ್ಷಕರಿಗಾಗಿ ತಾವೇ ಹುಡುಕೋತ ಬರಬೇಕು. ಅಂಥ ಪ್ರಶಸ್ತಿ ನನಗೆ ದೊರೆತಿದ್ದು ಸಂತೋಷ ಅನ್ನಿಸ್ತದೆ. ಅದನ್ನು ಗುರುತಿಸಿ ನಮ್ಮ ಪತ್ರಕರ್ತರು ಹಿರೇಮಠ ಅವರು, ಪಡಶೆಟ್ಟಿಯವರು ಅದನ್ನು ಗುರುತಿಸಿ ಅವರು ಕೂಡ ಏನಪ್ಪ ಅಂದ್ರೆ ಇವತ್ತಿನ ದಿವಸ ನಮ್ಮ ಶಾಲೆಗೆ, ಹೊಸ ತಾರಾಪುರ ಶಾಲೆಗೆ ಆಗಮಿಸಿ ನನ್ನನ್ನು ಸನ್ಮಾನಿಸಿದ್ದಾರೆ. ಅವರಿಗೆ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ, ಊರಿನ ಗ್ರಾಮದ ಹಿರಿಯರಿಗೆ, ಯಾಕಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಗುರುತಿಸಿ ಶಿಕ್ಷಕರನ್ನು ಪ್ರೋತ್ಸಾಹಿಸುವುದು ಅದು ಭಾಳ ದೊಡ್ಡ ವಿಷಯ. ನನಗೆ ಮತ್ತಿಟ್ಟು ಹೆಚ್ಚಿನ ಜವಾಬ್ದಾರಿಯನ್ನು, ಮಕ್ಕಳಿಗೆ ಇನ್ನೂ ಎಷ್ಟು ವರ್ಷ ಸೇವೆ ಸಲ್ಲಿಸ್ತೀನಿ ಅಷ್ಟು ಏನಪ್ಪ ಅಂತಂದ್ರೆ ಜವಾಬ್ದಾರಿ ಹೆಚ್ಚಿತು ಅಂತ ನನಗೆ ಅನ್ನಿಸ್ತದ. ಆ ಒಂದು ಸನ್ಮಾನವನ್ನು ತುಂಬ ಹೃದಯದಿಂದ ಸ್ವೀಕರಿಸಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇವೆ.